ಪಾವಗಡ ತಾಲೂಕಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಪಾಠಶಾಲೆ ಕರಿಯಮ್ಮನಪಾಳ್ಯ ಶಾಲೆಯ ಮಕ್ಕಳಿಗೆ ವಾಲ್ಮೀಕಿ ಜಾಗೃತಿ ವೇದಿಕೆ ವತಿಯಿಂದ ಉಚಿತ ಸಮವಸ್ತ್ರ, ನೋಟ್ ಪುಸ್ತಕ, ಲೇಖನಿ ಸಾಮಗ್ರಿ ಶಾಲಾ ವಿದ್ಯಾರ್ಥಿಗಳಿಗೆ ವಿತರಿಸಲಾಯಿತು. ವಾಲ್ಮೀಕಿ ಜಾಗೃತಿ ವೇದಿಕೆ ವತಿಯಿಂದ ಹಮ್ಮಿಕೊಂಡಿರುವ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ, ಲೇಖನಿ ಸಾಮಗ್ರಿಗಳ ವಿತರಣೆ ಕಾರ್ಯಕ್ರಮವನ್ನು ತಾಲೂಕು ಕ್ಷೇತ್ರ ಶಿಕ್ಷಣಾಧಿಕಾರಿ ರೇಣುಕಮ್ಮನವರು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರಿ ಶಾಲೆಯ ಉಳಿವಿಗೆ ಸಂಘ ಸಂಸ್ಥೆಗಳು, ದಾನಿಗಳು ಮುಂದೆ ಬಂದು ಸರ್ಕಾರಿ ಶಾಲೆ ಉಳಿಸುವ ಪ್ರಯತ್ನಗಳನ್ನು ಪ್ರಾಮಾಣಿಕವಾಗಿ ಮಾಡಿದ್ರೆ ಸರ್ಕಾರಿ ಶಾಲೆಗಳು ಉನ್ನತ ಮಟ್ಟಕ್ಕೆ ಬೆಳೆಯುತ್ತವೆ. ಸರ್ಕಾರಿ ಶಾಲೆಗಳಲ್ಲಿ ಇಂತಹ ಕಾರ್ಯಕ್ರಮಗಳು ಹೆಚ್ಚಾಗಿ ಆಗಬೇಕು ಎಂದರು. ಹಾಗೆಯೇ ವಾಲ್ಮೀಕಿ ಜಾಗೃತಿ ವೇದಿಕೆ ವತಿಯಿಂದ ಇಂದು ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನ ಪ್ರಶಂಸಿಸಿ ಅಭಿನಂದನೆಗಳನ್ನ ತಿಳಿಸಿದರು. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಭಾರತಿ ಪಾಳೆಗಾರ್, ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಆದಿಲಕ್ಷ್ಮಿ, ಉಪಾಧ್ಯಕ್ಷರಾದ ಲತಮ್ಮ, ಅಂಗನವಾಡಿ ಕಾರ್ಯಕರ್ತೆ ರಂಗಮ್ಮ, ದೈಹಿಕ ಶಿಕ್ಷಣ ರಾಜ್ಗೋಪಾಲ್, ಅತಿಥಿ ಶಿಕ್ಷಕ ರಮೇಶ್, ನಿಡಗಲ್ ಹೋಬಳಿ ವಾಲ್ಮೀಕಿ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಓಂಕಾರ ನಾಯಕ ಉಪಸ್ಥಿತರಿದ್ದರು. ವರದಿ ನಂದೀಶ್ ನಾಯಕ್ ಪಿ, ಪಾವಗಡ, ಶ್ರೀ ಟಿವಿ ನ್ಯೂಸ್. ಕಾರಣ ಏನಪ್ಪಾ ಅಂದ್ರೆ ಯಾವುದೇ ಟೀಚರ್ಸ್ ಕೆಲಸ ಮಾಡ್ಬೇಕಾದ್ರೂ ಮನಸ್ಸಿನಿಂದ ಬರ್ಬೇಕದು. ಸರ್ಕಾರ ಆದೇಶ ಹೊರಡಿಸ್ಬೇಕು ಅಥವಾ CRP ಬಂದು ಹೇಳ್ಬೇಕು, BO ಬಂದು ಬೈಬೇಕು ಅಲ್ಲ. ಈ ಮಕ್ಕಳು ನನ್ನ ಮಕ್ಕಳು, ಇವರಿಂದ ನನಗೆ ಊಟ ಸಿಗ್ತಾ ಇದೆ, ಇವ್ರು ನನಗೆ ಅನ್ನದಾತರು. ಈ ಮಕ್ಕಳು ಇವ್ರಿಗೋಸ್ಕರ ನ್ಯಾಯ ಕೊಡ್ಬೇಕು, ಇವತ್ತೇನಾದ್ರೂ ಒಳ್ಳೇದು ಕಲಿಸ್ಬೇಕು ಮಕ್ಕಳಿಗೆ ಎನ್ನುವಂತಹ ನಂಬಿಕೆಯಿಂದ, ವಿಶ್ವಾಸದಿಂದ ಶಿಕ್ಷಕರು ಪಾಠ ಮಾಡಬೇಕು. ಪೋಷಕರಾಗಿರುವಂತ ನೀವು ಸಹ ಮಕ್ಕಳನ್ನ ಶಾಲೆಗೆ ಸರಿಯಾದ ಸಮಯಕ್ಕೆ ಕಳಿಸ್ಬೇಕು. ಶಾಲೆಗೆ ಕಳಿಸೋದಕ್ಕೆ ಮುಂಚೆ ಅವ್ರಿಗೆ ಸ್ನಾನ ಮಾಡಿಸಿ, ಒಗ್ದಿರೋ ಬಟ್ಟೆ ಹಾಕಿ, ಊಟ ತಿನ್ನಿಸಿ, ಏನಿರುತ್ತೋ ಅದನ್ನೇ ತಿನ್ನಿಸಿ ಮಕ್ಕಳನ್ನ ಶಾಲೆಗೆ ಕಳಿಸ್ಬೇಕು. ಸಾಯಂಕಾಲ ಮಗು ಬರ್ತಿದ್ದಂಗೆ ಅವನ ಕೈಕಾಲು ಮುಖ ತೊಳೆದು ಒಂದು 10 ನಿಮಿಷ ಆಟ ಆಡೋಕ್ ಬಿಟ್ಟು ಕೈಕಾಲು ಮುಖ ತೊಳೆದ್ಮೇಲೆ ಪುಸ್ತಕ ತೆಗೆದು ಓದು ಮಗನೇ ಏನ್ ಕೊಟ್ಟಿದ್ದಾರೆ ಬರಿ ಅಂತ ಹೇಳ್ಬೇಕು ಪೋಷಕರು. ನಿಮ್ಗೆ ಓದಕ್ ಬಂದಿಲ್ವಾ, ತಲೆ ಕೆಡಿಸ್ಕೊಬೇಡಿ, ಸದೂರ ಏನು ಓದೋ, ನೀನ್ ಅದೇನ್ ಕೊಟ್ಟವ್ರು ಓದು ಅಂತ ಹೇಳ್ಬೇಕು. ತಾಯಂದಿರು TV ನೋಡ್ಕೊಳ್ಳೋದು ಕೂತ್ಕೊಳ್ಳೋದು, ತಂದೆ ಅಂದ್ರೆ ಮೊಬೈಲ್ ತಿಕ್ಕೊಂಡು ಕೂತ್ಕೊಳ್ಳೋದು, ಇಲ್ಲ ಅಶ್ವತ್ ಕಟ್ಟೆ ಅಂದ್ರೆ 4 ಜನ ಸೇರ್ಕೊಂಡು ಕೂತ್ಕೊಂಡ್ರೆ ಮಕ್ಕಳು ಎಲ್ಲಿ ಓದ್ತವೆ, ಚೇಷ್ಟೆ ಮಾಡ್ತಿರ್ತಾವ ಮಕ್ಕಳು. ಹಾಗಾಗಿ ನಾನು ಪೋಷಕರಲ್ಲಿ ಕೇಳ್ಕೊಳ್ಳೋದೇನು ಅಂದ್ರೆ, ಮಕ್ಕಳು ಓದುವಂತ ಸಂದರ್ಭದಲ್ಲಿ ನೀವು ಯಾವುದೇ ಕಾರಣಕ್ಕೆ TV ಹಾಕ್ಬಾರ್ದು, ಮೊಬೈಲ್ ನೋಡ್ಬಾರ್ದು, ಮಕ್ಕಳ ಪಕ್ಕದಲ್ಲಿ ಕೂತ್ಕೊಂಡು ಓದಿಸ್ಬೇಕು. ಹೀಗೆ ಮಾಡಿದ್ರೆ ಮಕ್ಕಳು ವಿದ್ಯಾವಂತರಾಗ್ತಾರೆ, ಬುದ್ಧಿವಂತರಾಗ್ತಾರೆ. ಇದಕ್ಕೆ ಎಲ್ಲ ಪೋಷಕರು, ಎಲ್ಲ SDMC ಅವರು ಸಹಕಾರ ಕೊಡಬೇಕು. ಅತ್ಯುತ್ತಮವಾಗಿರುವಂತ ಶಾಲೆಯಲ್ಲಿ 30 ಮಕ್ಕಳು ಇರೋದು ಬಹಳ ಖುಷಿಯಾಗಿದೆ. ಎಲ್ಲ ಮಕ್ಕಳು ಚೆನ್ನಾಗಿ ಓದಿ ಮಕ್ಕಳೇ. ನಿಮ್ಗೆ ಯಾವ ಪಾಠ ಪ್ರವಚನಗಳು ಅರ್ಥ ಆಗೋದಿಲ್ಲ, ಗಣಿತ, ವಿಜ್ಞಾನ, ಪರಿಸರ ಅಧ್ಯಯನ ಏನ್ ಅರ್ಥ ಆಗಲ್ಲ, ಟೀಚರ್ಸ್ ನ ಕೇಳಿ ತಿಳ್ಕೊಳ್ಳಿ. ದಿನ ಮೊಟ್ಟೆ ಕೊಡ್ತಾರೆ, ಹೌದಲ್ಲ? ಮೊಟ್ಟೆ ತಿಂದ ಇರೋರ್ಗೆ ಬಾಳೆಹಣ್ಣು ಕೊಡ್ತಾರೆ, ಬಿಸಿ ಬಿಸಿ ಊಟ ಸಿಗುತ್ತೆ. ಚೆನ್ನಾಗಿ ಓದಿ ಬಂದು ಒಳ್ಳೆ ವಿದ್ಯಾವಂತರಾಗಬೇಕು, ನಿಮ್ ತಂದೆ ತಾಯಿಗಳು ಒಳ್ಳೆ ಹೆಸರು ತರಬೇಕು ಮಾಡ್ಬೇಕು ಅಂತ ಹೇಳಿ ನಾವಿವತ್ತು ಅನೇಕ ಸಾಮಾಜಿಕ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ವೇದಿಕೆ ಮೇಲೆ ಇರ್ತಕ್ಕಂಥವ್ರು ಮತ್ತೆ ಎಲ್ಲ ಬುದ್ಧಿವಂತರಲ್ಲ ಒಂದು ಮನವಿ, ಏನಾದ್ರೂ ಮೀಸಲಾತಿ ಸೌಲಭ್ಯ ಪಡೆದೋ ಅಥವಾ ಇನ್ನೊಂದು ರೀತಿ ಸೌಲಭ್ಯ ಪಡೆದೋ ಇವತ್ತೇನಾದ್ರೂ ಪಡೆದಿರೋದಿದ್ರೆ ಪುನಃ ನಿಮ್ಮ ಸಮುದಾಯಗಳಿಗೆ ಅಥವಾ ಗ್ರಾಮಕ್ಕೆ, ನಿಮ್ಮ ಸೋದರರಿಗೆ ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಗಳವರಿಗೆ ಯಾರಿಗೋ ಒಬ್ರಿಗೂ ಒಂದು ಸಹಾಯ ಮಾಡಿ ಆ ಋಣ ತೀರ್ಸಂತ ಕೆಲಸ ಮಾಡ್ಬೇಕು ಅಂತ ಹೇಳ್ತಾ ನಾವಿಂಥ ಕೆಲಸಗಳನ್ನ ನಿರಂತರವಾಗಿ ಮಾಡ್ಕೊಂತ ಬರ್ತಾ ಇದ್ದೀವಿ. ನಾವು ದುಡ್ದಿರೋ ದುಡ್ಡಲ್ಲಿ ಮೀಸಲಾತಿ ಸೌಲಭ್ಯ ಪಡೆದಿರೋ ಪರ್ಸೆಂಟೇಜ್ ನಾವು ದುಡ್ದಿರೋ ದುಡ್ಡನ್ನ ಈ ತರ ಖರ್ಚು ಮಾಡ್ಕೊಂಡು ಬರ್ತಾ ಇದ್ದೀವಿ, ಮುಂದೆ ಮಾಡ್ತಾನೆ ಇರ್ತೀವಿ. ಮತ್ತೆ ಪ್ರತಿಯೊಂದು ಶಾಲೆಗಳಲ್ಲೂ ಸಹ ಗ್ರಾಮಸ್ಥರು ಇನ್ವಾಲ್ವ್ ಆಗಬೇಕು. ಮತ್ತೆ ಅಲ್ಲಿರ್ತಕ್ಕಂಥ SDMCಗಳು ಬೇರೆಯವರು ಸಹ ಶಾಲೆ ಅಭಿವೃದ್ಧಿ ಕಡೆನೂ ಸಹ ಗಮನ ಕೊಡಬೇಕು.